ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 5 ದಿನ ಕಳೆದರೂ ಕೂಡ ಆರೋಪಿಯ ಸುಳಿವು ಇನ್ನೂ ಕೂಡ ಅಧಿಕಾರಿಗಳಿಗೆ ಸಿಗ್ತಾ ಇಲ್ಲ. ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನ ಸಿಸಿಬಿ ಟೀಮ್ ನಡೆಸ್ತಾ ಇದೆ. ಆರೋಪಿ ಪತ್ತೆಗೆ ಮ್ಯಾಪಿಂಗ್ ಅನ್ನು ನಡೆಸ್ತಾ ಇದೆ ಸಿಸಿಬಿ ಟೀಮ್. ಆರೋಪಿ ಬಂದು ಹೋದ ಮಾರ್ಗದಲ್ಲಿ ಮ್ಯಾಪಿಂಗ್ ಅನ್ನ ಮಾಡ್ತಾ ಇದ್ದಾರೆ ಸಿಸಿಬಿ ಅಧಿಕಾರಿಗಳು. ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನ ನಡೆಸಲಾಗ್ತಾ ಇದೆ. ಹಲವು ಸಿಸಿಟಿವಿ ದೃಶ್ಯಾವಳಿಗಳು ಲಭ್ಯ ಆಗಿದೆ. ಆತ ಎಲ್ಲೆಲ್ಲ ಹೋಗಿದ್ದಾನೆ ಅನ್ನುವಂತಹ ಮ್ಯಾಪಿಂಗ್, ಮಾರ್ಗದ ರೂಟ್ ಮ್ಯಾಪಿಂಗ್ ಅನ್ನ ನಡೆಸ್ತಾ ಇದ್ದಾರೆ. ಕೆಫೆಯಲ್ಲಿ ಬಾಂಬ್ ಇಟ್ಟವನು ಎಲ್ಲಿ ಜರ್ನಿ ಶುರು ಮಾಡಿದ್ದ, ಎಲ್ಲಿ ಜರ್ನಿಯನ್ನ ಎಂಡ್ ಮಾಡಿದ್ದ ಅನ್ನೋದ್ರ ಬಗ್ಗೆ ಶೋಧ ಕಾರ್ಯವನ್ನು ನಡೆಸಲಾಗ್ತಾ ಇದೆ. ಎಲ್ಲಾದ್ರೂ ಒಂದು ಕಡೆ ಸುಳಿವು ಸಿಗಬಹುದು ಅಂತ ಶೋಧ ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ಸಣ್ಣ ಸಣ್ಣ ರಸ್ತೆಯನ್ನೂ ಕೂಡ ಜಾಲಾಡ್ತಾ ಇದ್ದಾರೆ ಪೊಲೀಸರು. ಒಂದ್ ಕಡೆ ಆರೋಪಿಯ ಸಿಸಿಟಿವಿ ದೃಶ್ಯಾವಳಿಗಳನ್ನ ಗಮನದಲ್ಲಿಟ್ಕೊಂಡು ಆ ಸಾಕ್ಷ್ಯಾಧಾರವನ್ನ ಮುಂದಿಟ್ಕೊಂಡು ರೇಖಾಚಿತ್ರವನ್ನ ಕೂಡ ರೆಡಿ ಮಾಡಲಾಗ್ತಾ ಇದೆ. 5 ದಿನ ಕಳೆದರೂ ಕೂಡ ಇನ್ನೂ ಆರೋಪಿಯ ಸುಳಿವು ಸಿಗದೆ ಇರೋದ್ರಿಂದ ವಿವಿಧ ಆಯಾಮಗಳಲ್ಲಿ ತನಿಖೆ ತೀವ್ರಗೊಂಡಿದೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಭಿಷೇಕ್, 5 ದಿನ ಕಳೆದರೂ ಕೂಡ ಆರೋಪಿ ಎಲ್ಲಿದ್ದಾನೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಕ್ಲೂ ಕೂಡ ಸಿಗ್ತಾ ಇಲ್ಲ. ಯಾವ ರೀತಿಯಲ್ಲಿ ತನಿಖೆನ ಮಾಡಲಾಗುತ್ತೆ, ಜೊತೆಗೆ ಈ ರೂಟ್ ಮ್ಯಾಪಿಂಗ್ ಅನ್ನ ಹೇಗೆ ಮಾಡ್ತಾರೆ? ರಾಮೇಶ್ವರಂ ಕೆಫೆ ಸುತ್ತಮುತ್ತ ಇರುವಂತಹ 3-4 ಕಿಲೋಮೀಟರ್ಗಳಲ್ಲಿ ರಸ್ತೆಯಲ್ಲಿರುವಂತಹ ಅಷ್ಟು CCTVಗಳನ್ನು ಕಲೆ ಹಾಕುವಂತಹ ಕೆಲಸಗಳನ್ನು ಸಿಸಿಬಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಒಂದು ಬರೀ ರಸ್ತೆ ಅಲ್ಲ, ಅಂದರೆ ಮುಖ್ಯ ರಸ್ತೆ ಅಲ್ಲ, ಕೂಡು ರಸ್ತೆಗಳೇನಿದ್ದಾವೆ ಅಲ್ಲಿಯೂ ಕೂಡ CCTV ಏನಾದರೂ ಸಿಗುತ್ತಾ ಅಂತ ಹೇಳಿ ಅದನ್ನು ಒಂದು ಅನಲೈಸನ್ನು ಮಾಡ್ತಾ ಇರುವಂಥದ್ದು. ಮತ್ತು ಇಲ್ಲಿಯವರೆಗೆ ಒಂದೇ ಒಂದು CCTVಯಲ್ಲಿ ಆತನ ಒಂದು ಸ್ಪಷ್ಟವಾದಂತಹ ಒಂದು ಚಿತ್ರ ಕೂಡ ಸಿಗದೇ ಇರುವಂಥದ್ದು ಇಷ್ಟೊಂದು ಪ್ರಾಬ್ಲಮ್ಗೆ ಸಾಕ್ಷಿ ಅಂತಲೇ ಹೇಳ್ಬೋದಾಗಿದೆ. ಯಾಕಂದರೆ ಆತ ಪರ್ಟಿಕ್ಯುಲರ್ ಆಗಿ ಇಂಟೆನ್ಷನ್ ಆಗಿ ಯಾವುದೇ CCTVಗೆ ಸಿಗದ ರೀತಿಯಲ್ಲಿ ಮುಖವನ್ನು ಮರೆಮಾಚ್ತಾನೆ. ಮತ್ತು ಇಲ್ಲಿ ರಿವರ್ಸ್ ಮ್ಯಾಪಿಂಗ್ ಮತ್ತು ಫಾರ್ವರ್ಡ್ ಮ್ಯಾಪಿಂಗ್ ಅಂತ ಹೇಳಿ ಒಂದು ಮಾಡಲಾಗುತ್ತೆ. ಆತ ಜರ್ನಿ ಎಲ್ಲಿಂದ ಶುರು ಮಾಡ್ದ, ಅಂದರೆ ಆತ ಎಲ್ಲಿಂದ ಹೊರಟಿರುವಂಥದ್ದು, ಬಾಂಬನ್ನು ಪ್ಲಾಂಟ್ ಮಾಡಿ ಸ್ಫೋಟಿಸಿದ ಬಳಿಕ ಆತ ಎಲ್ಲಿಗೆ ಹೋಗಿದ್ದ ಮತ್ತು ಯಾವ ಮಾರ್ಗದಲ್ಲಿ ಹೋಗಿದ್ದ ಅದೆಲ್ಲದರ ಒಂದು ಡೀಟೇಲ್ಸ್ಗಳನ್ನು ಕೂಡ ಕಲೆ ಹಾಕ್ತಾ ಇರುವಂಥದ್ದು. ಅದೇ ರೀತಿಯಾಗಿ 11:15 1:30 ಸಂದರ್ಭದಲ್ಲಿ ನಡೆದಂತಹ ಒಂದು ಪ್ರಹಸನ ಏನಿದೆ ಅದಕ್ಕಿಂತ ಮುಂಚೆ ಆತ ಎಲ್ಲಿ ಒಂದು ಸ್ಟೇ ಆಗಿದ್ದ, ಅಂದರೆ ಬೇರೆ ಎಲ್ಲಾದರೂ CCTVಗಳಲ್ಲೆಲ್ಲಾದರೂ ಕಾಣಿಸ್ಕೊಂಡಿದ್ದಾನ ಅಂತ ಹೇಳಿ ಆ ಸುತ್ತಮುತ್ತ ಇರುವಂತಹ 3-4 ಕಿಲೋಮೀಟರ್ನ CCTVಗಳನ್ನು ಕಲೆ ಹಾಕುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಸಿಸಿಬಿ ಅಧಿಕಾರಿಗಳಿಗೆ ಒಂದೇ ಒಂದು ಫೋಟೋ, ಅಂದರೆ ಸ್ಪಷ್ಟವಾದಂತಹ ಒಂದು ಚಿತ್ರ ಏನಾದರೂ ಸಿಕ್ಕಿದಂತಹ ಸಂದರ್ಭದಲ್ಲಿ ಅದನ್ನು ಇಟ್ಕೊಂಡು ಒಂದು ರೇಖಾಚಿತ್ರವನ್ನು ಮಾಡುವಂತಹ ಹೆಲ್ಪ್ ಆಗುತ್ತೆ. ಅದೊಂದು ಹೆಲ್ಪ್ ಆಗುತ್ತೆ. ಹಾಗೂ ಸಾಂದರ್ಭಿಕ ಸಾಕ್ಷಿಗಳಿಂದಲೂ ಕೂಡ ಒಂದಷ್ಟು ಮಾಹಿತಿ ಪಡೆದ್ರೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಅಂದರೆ ಆತ ಯಾವ ರೀತಿ ಇದ್ದ ಅಂತ ಹೇಳಿ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಹೀಗಾಗಿ ನಿರಂತರವಾಗಿ, ಅಂದರೆ 5 ದಿನಗಳಿಂದಲೂ ಕೂಡ ಒಂದು ಟೀಮ್, ಸಿಸಿಬಿಯ ಒಂದು ಟೀಮ್ ಏನಿದೆ ಈ CCTVಗಳನ್ನು ಅನಲೈಸ್ ಮಾಡುವಂತಹ ಒಂದು ಕೆಲಸಗಳನ್ನು, ಕಲೆ ಹಾಕುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇದೆ. ಲೀನಾ, ಥ್ಯಾಂಕ್ ಯು ಅಭಿಷೇಕ್ ಜಯಶಂಕರ್. ಈಗ ಆರೋಪಿ ಹೋಗಿ ಬಂದಿದ್ದಿರುವಂತಹ ಒಂದು ಜಾಗಗಳೇನಿದೆ ಅದನ್ನ ರೂಟ್ ಮ್ಯಾಪಿಂಗ್ ಅನ್ನ ಮಾಡುವಂತಹ ಕೆಲಸವನ್ನ ಸಿಸಿಬಿ ಅಧಿಕಾರಿಗಳು ಮಾಡ್ತಾ ಇದ್ದಾರೆ. 5 ದಿನ ಕಳೆದರೂ ಕೂಡ ಆರೋಪಿಯ ಸುಳಿವು ಇನ್ನೂ ಕೂಡ ಪತ್ತೆ ಆಗಿಲ್ಲ. ಆತ ಓಡಾಡಿರುವಂತಹ ಹಲವು CCTV ದೃಶ್ಯಾವಳಿಗಳನ್ನೇ ಪ್ರಮುಖವಾದಂತಹ ಸಾಕ್ಷ್ಯವಾಗಿ ಇಟ್ಕೊಂಡು ಅಧಿಕಾರಿಗಳು ಒಂದು ತನಿಖೆಯನ್ನ ಶುರು ಮಾಡ್ತಾ ಇದ್ದಾರೆ. ರಾಮೇಶ್ವರ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ NIA ಅವರು ಇನ್ನೂ ಕೂಡ ಅಧಿಕೃತವಾಗಿ ತನಿಖೆಗೆ ಬಂದಿಲ್ಲ ಅಂತ ಬೆಂಗಳೂರಿನಲ್ಲಿ ಕೇಂದ್ರ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಗೊತ್ತಿಲ್ಲ ನನಗೆ, NIA ನಮಗೇನು ಹೇಳಿಲ್ವಲ್ಲ. ಈಗ NIA ಈ ನಮ್ಮ ಬಾಂಬ್ ಬ್ಲಾಸ್ಟ್ ಕೇಸ್ನಲ್ಲಿ ಅವರು ಇನ್ನೂ ನೆನ್ನೆ ಬರಬೇಕಾಗಿತ್ತು, ಬಂದಿಲ್ಲ. ಇವತ್ತೇನಾದರೂ ಬರ್ಬೋದೇನೋ. ಬಂದು ಅಧಿಕೃತವಾಗಿ ಅವರು ನಮ್ಮ ಪೊಲೀಸ್ನವರಿಂದ ಅವರು ಇದು ಮಾಹಿತಿಗಳನ್ನೆಲ್ಲ ಸಂಗ್ರಹಣೆ ಮಾಡಿ ಅಧಿಕೃತವಾಗಿ ಟೇಕ್ ಓವರ್ ಮಾಡಬೇಕಾಗತ್ತೆ. ಇನ್ನೂ ಕೂಡ ಅವರು ಮಾಡ್ದಂಗೆ ಕಾಣಲಿಲ್ಲ. ನಮ್ಮವರು ಈಗಾಗಲೇ ಭಾಳ ಹತ್ತಿರ ಬರ್ತಾ ಇದ್ದಾರೆ. ಅನೇಕ ಮಾಹಿತಿಗಳು, ಇನ್ನೂ ಹೆಚ್ಚಿನ ಮಾಹಿತಿಗಳು ನಿನ್ನೆ ಮೊನ್ನೆ ಎಲ್ಲ ಸಿಕ್ಕಿದೆ. ಅದನ್ನು ನಾವು ಭಾಳ ಗಂಭೀರವಾಗಿ ತೊಗೊಂಡಿದ್ದೀವಿ ಮತ್ತು ಹೀಗೆ ಮುಂದುವರೆದ್ರೆ ಅಂತಿಮಗೊಳಿಸ್ತೇವೆ ಅಂತೇಳಿ ನಮ್ಮ ಇಲಾಖೆಯಲ್ಲಿ ಹೇಳ್ತಾ ಇದ್ದಾರೆ. ಇನ್ನೂ ಸ್ವಲ್ಪ ಮಾಹಿತಿಗಳು ನಿನ್ನೆ ಮೊನ್ನೆ ಎಲ್ಲ ಸಿಕ್ಕಿದಾವೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.
ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.